Hello friends, once again welcome back to my channel. Today we are going to solve the question answers from the 8th standard social from the part 2 from the history section. The chapter name is the Rashtrakutas of the chapter 20, the chapter name the Rashtrakutas of Manyakheta and the Chalukyas of Kalyana. ಫ್ರೆಂಡ್ಸ್, ಈ ದಿನ ನಾವು 8ನೇ ತರಗತಿಯ ಇತಿಹಾಸ ವಿಭಾಗದಲ್ಲಿ ಅಧ್ಯಾಯ 20 ಮಾನ್ಯಖೇಟರ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಳುಕ್ಯರು ನೋಡೋಣ. The first main is fill in the blanks with the suitable words. ಖಾಲಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳೊಂದಿಗೆ ಭರ್ತಿ ಮಾಡಿ. The first question is the founder of Rashtrakuta dynasty was ದಂತಿದುರ್ಗ. ರಾಷ್ಟ್ರಕೂಟರ ವಂಶದ ಸಂಸ್ಥಾಪಕರು ಯಾರು? ದಂತಿದುರ್ಗ. Second question is the Chalukya king of Kalyana who was responsible for the defeat of the Rashtrakuta was. ಅಂದರೆ ರಾಷ್ಟ್ರಕೂಟರ ಅವನತಿಗೆ ಕಾರಣನಾದ ಕಲ್ಯಾಣದ ಚಾಳುಕ್ಯರ ಅರಸ ಯಾರು? ತೈಲಪ ಸೆಕೆಂಡ್. The author of ಕವಿ ರಹಸ್ಯ is. ಕವಿ ರಹಸ್ಯ ಕೃತಿಯನ್ನ ರಚಿಸಿದವರು ಯಾರು? ಹಲಾಯುಧ. The famous poem written by ಪೊನ್ನ is ಶಾಂತಿ ಪುರಾಣ. ಪೊನ್ನನು ರಚಿಸಿದ ಪ್ರಸಿದ್ಧ ಕಾವ್ಯ ಯಾವುದು? ಶಾಂತಿ ಪುರಾಣ. The most famous king among the ಕಲ್ಯಾಣ ಚಾಲುಕ್ಯಾಸ್ was. ಕಲ್ಯಾಣ ಚಾಳುಕ್ಯರ ಪ್ರಸಿದ್ಧ ದೊರೆ ಯಾರು? ಹರ್ಷವರ್ಧನ 6. Next, the last is the person who can be called as the pioneer of the social revolution is. ಬಸವೇಶ್ವರ. ಅಂದರೆ ಸಾಮಾಜಿಕ ಕ್ರಾಂತಿಯ ಹರಿಕಾರ ಅಂತ ಹೇಳ್ಬಿಟ್ಟು ಬಸವೇಶ್ವರ ಅವರಿಗೆ ಹೇಳ್ತೀವಿ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಮೇನ್, ದಟ್ ಈಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಬ್ರೀಫ್. ಕೆಳಕಂಡ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿರಿ. ಫ್ರೆಂಡ್ಸ್, ನಾನು ಆದಷ್ಟು ಪ್ರಶ್ನೋತ್ತರಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಪ್ರಯತ್ನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. The first question is, how was the administrative system of the Rashtrakutas? The answer is, the kingship was hereditary and a council of the ministers assisted the king. ಅಂದರೆ ರಾಷ್ಟ್ರಕೂಟರ ಆಡಳಿತದ ವ್ಯವಸ್ಥೆ ಹೇಗಿತ್ತಪ್ಪ ಅಂತಂದರೆ ರಾಜಪ್ರಭುತ್ವವು ಆನುವಂಶಿಕವಾಗಿತ್ತು ಮತ್ತು ಮಂತ್ರಿಗಳು ಪರಿಷತ್ತು ರಾಜನಿಗೆ ಸಹಾಯ ಮಾಡಿತು. ಓಕೆ, ನೆಕ್ಸ್ಟ್, ಆ ಪ್ರಾಮಿನೆಂಟ್ ಅಫಿಷಿಯಲ್ ಕಾಲ್ಡ್ ದ ಮಹಾಸಂಧಿ ವಿಗ್ರಹಿ ಲುಕ್ಡ್ ಆಫ್ಟರ್ ಫಾರಿನ್ ಅಫೇರ್ಸ್. ಮಹಾಸಂಧಿ ವಿಗ್ರಹಿ ಎಂಬ ಪ್ರಮುಖ ಅಧಿಕಾರಿಯು ವಿದೇಶಾಂಗ ವ್ಯವಹಾರಗಳನ್ನು ನೋಡಿಕೊಳ್ತಾ ಇತ್ತು. ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ದ ಕಿಂಗ್ಡಮ್ ವಾಸ್ ಡಿವೈಡೆಡ್ ಇಂಟು ರಾಷ್ಟ್ರ, ಮಂಡಲ, ವಿಷಯ, ನಾಡು ಆ್ಯಂಡ್ ಗ್ರಾಮ. ಈ ಒಂದು ಆಡಳಿತಾತ್ಮಕ ಅನುಕೂಲಕ್ಕಾಗಿ ರಾಜ್ಯವನ್ನು ರಾಷ್ಟ್ರ ಅಂದರೆ ಮಂಡಲ, ವಿಷಯ, ನಾಡು ಮತ್ತು ಗ್ರಾಮ ಅಂತ ಹೇಳಿಬಿಟ್ಟು ವಿಂಗಡಿಸಲಾಗಿತ್ತು. The village leader was called the Gramapati or ಪ್ರಭುಗಾವುಂಡ ಅಂತಂದರೆ ಗ್ರಾಮದ ಮುಖಂಡರನ್ನ ಗ್ರಾಮಪತಿ ಅಥವಾ ಪ್ರಭುಗಾವುಂಡ ಅಂತ ಹೇಳಿಬಿಟ್ಟು ಕರಿತಾ ಇದ್ರು. ಆ್ಯಂಡ್ ಅಫಿಷಿಯಲ್ಸ್ ಲೈಕ್ ನಾಡಗೌಂಡ ಆ್ಯಂಡ್ ವಿಷಯಪತಿ ಮ್ಯಾನೇಜ್ಡ್ ದೇರ್ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್. ನಾಡಗೌಂಡ ಮತ್ತು ವಿಷಯಪತಿಗಳಂತಹ ಅಧಿಕಾರಿಗಳು ತಮ್ಮ ಜಿಲ್ಲೆಗಳನ್ನು ನಿರ್ವಹಿಸ್ತಾ ಇದ್ರು. ಇದಿಷ್ಟು ಸಹ ನಾವು ಈ ಒಂದು ರಾಷ್ಟ್ರಕೂಟರ ಆಡಳಿತದ ವ್ಯವಸ್ಥೆ ಬಗ್ಗೆ ತಿಳಿಸ. ಸೆಕೆಂಡ್ ಕ್ವಶನ್ ಈಸ್, ಹೌ ವಾಸ್ ರೈಟ್ ಅಬೌಟ್ ದ ಎಜುಕೇಶನಲ್ ಸಿಸ್ಟಮ್ ಅಂಡರ್ ದ ರಾಷ್ಟ್ರಕೂಟಸ್. ರಾಷ್ಟ್ರಕೂಟರ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಬರೆಯಿರಿ ಅಂತ ಹೇಳ್ಬಿಟ್ಟು. ದ ಆನ್ಸರ್ ಈಸ್, ಮಠಾಸ್ ಆ್ಯಂಡ್ ಅಗ್ರಹಾರಾಸ್ were the prominent educational centers where knowledge of the Sanskrit, the Vedas, astrology, logic and the Puranas was ಇಂಪಾರ್ಟೆಡ್. ಅಂತಂದರೆ ಮಠಗಳು ಮತ್ತು ಅಗ್ರಹಾರಗಳು ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿದ್ವು. ಅಲ್ಲಿ ಸಂಸ್ಕೃತ, ವೇದಗಳು, ಜ್ಯೋತಿಷ್ಯ, ತರ್ಕ ಮತ್ತು ಪುರಾಣಗಳ ಜ್ಞಾನವನ್ನು ನೀಡಲಾಗುತ್ತಿತ್ತು. ದೆನ್ ಸಲೋಡ್ಗಿ ಇನ್ ದ ವಿಜಯಪುರ ಡಿಸ್ಟ್ರಿಕ್ಟ್ ವಾಸ್ ರೆಕಗ್ನೈಸ್ಡ್ ಆಸ್ ಒನ್ ಆಫ್ ದ ಲೀಡಿಂಗ್ ಸೆಂಟರ್ಸ್ ಆಫ್ ದ ಲರ್ನಿಂಗ್. ಸಲೋಡ್ಗಿಯನ್ನು ನಾವು ಪ್ರಮುಖ ವಿದ್ಯಾ ಕೇಂದ್ರಗಳಲ್ಲಿ ಒಂದಾಗಿ ಗುರುತಿಸಲಾಗ್ತಾ ಇದೆ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ರೈಟ್ ಎ ಶಾರ್ಟ್ ನೋಟ್ ಆನ್ ಎ ಕೈಲಾಸನಾಥ ಟೆಂಪಲ್ ಆಫ್ ಎಲ್ಲೋರ. ಎಲ್ಲೋರ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಟಿಪ್ಪಣಿಯನ್ನು ಬರೆಯಿರಿ. ದ ಆನ್ಸರ್ ಇಸ್ ಬಿಲ್ಟ್ ಬೈ ಕೃಷ್ಣ ಫಸ್ಟ್. ದ ಕೈಲಾಸನಾಥ ಟೆಂಪಲ್ ಈಸ್ ಎ ಮೊನೊಲಿಥಿಕ್ ವಂಡರ್ ಕಾರ್ವ್ಡ್ ಎಂಟೈರ್ಲಿ ಫ್ರಮ್ ಎ ಸಿಂಗಲ್ ರಾಕ್. ಅಂದರೆ ಒಂದೇ ಕಲ್ಲಿನಿಂದ ಕೆತ್ತಲಾದ ಏಕಶಿಲಾ ಅದ್ಭುತವಾದ ಕೈಲಾಸನಾಥ ದೇವಾಲಯವನ್ನು 1ನೇ ಕೃಷ್ಣನು ನಿರ್ಮಿಸಿದನು. ದ ರಾಕ್ ವಾಸ್ 100 feet ಹೈ ಆ್ಯಂಡ್ ದ ಟೆಂಪಲ್ ಮೆಷರ್ಸ್ 276 feet ಲಾಂಗ್ ಆ್ಯಂಡ್ 154 feet ವೈಡ್. ಅಂದರೆ ಈ ಕಲ್ಲು 100 ಅಡಿ ಎತ್ತರವಿತ್ತು ಮತ್ತು ದೇವಾಲಯವು 276 ಅಡಿ ಉದ್ದ ಮತ್ತು 154 ಅಡಿ ಅಗಲವಿತ್ತು.
It stands a milestone in a Rashtrakuta sculpture alongside the Elephanta cave ಟೆಂಪಲ್ಸ್. ಇದು ಎಲಿಫೆಂಟಾ ಗುಹಾ ದೇವಾಲಯಗಳ ಜೊತೆಗೆ ರಾಷ್ಟ್ರಕೂಟ ಶಿಲ್ಪಕಲೆಯಲ್ಲಿ ಒಂದು ಮೈಲಿಗಲ್ಲಾಗಿದೆ. ಮೈಲ್ ಸ್ಟೋನ್ ಅಂತ ಅಂದರೆ ಒಂದು ಮೈಲಿಗಲ್ಲಾಗಿದೆ. ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ದ ಕಲ್ಯಾಣ ಚಾಲುಕ್ಯಾಸ್ ಎನ್ಕರೇಜ್ ದ ಲಿಟರೇಚರ್? ಕಲ್ಯಾಣ ಚಾಲುಕ್ಯರು ಸಾಹಿತ್ಯಕ್ಕೆ ಯಾವ ರೀತಿಯಾಗಿ ಉತ್ತೇಜನವನ್ನು ನೀಡಿದ್ರು ಅಂತ ಹೇಳಿಬಿಟ್ಟು ದ ಆನ್ಸರ್ ಈಸ್ ದೇ ಪ್ರೊವೈಡೆಡ್ patronage to famous Kannada poet like ದುರ್ಗಸಿಂಹ, ರನ್ನ ಆ್ಯಂಡ್ ನಾಗಚಂದ್ರ. ಅಂದರೆ ಅವರು ದುರ್ಗಸಿಂಹ, ರನ್ನ ಮತ್ತು ನಾಗಚಂದ್ರರಂಥ ಪ್ರಸಿದ್ಧ ಕನ್ನಡ ಕವಿಗಳಿಗೆ ಆಶ್ರಯವನ್ನು ನೀಡಿದ್ದು. ನೋಟೇಬಲ್ ವರ್ಕ್ ಇನ್ಕ್ಲೂಡ್ ಗದಾಯುಧ ಬೈ ರನ್ನ ಆ್ಯಂಡ್ ದ ಸಂಸ್ಕೃತ್ ಎನ್ಸೈಕ್ಲೋಪೀಡಿಯಾ ಮಾನಸೋಲ್ಲಾಸ ಬೈ ಕಿಂಗ್ ಸೋಮೇಶ್ವರ ಥರ್ಡ್. ಅಂತಂದರೆ ರನ್ನನ ಗದಾಯುಧ ಮತ್ತು ರಾಜ ಸೋಮೇಶ್ವರ ಮೂರರ ಸಂಸ್ಕೃತ ವಿಶ್ವಕೋಶ ಮಾನಸೋಲ್ಲಾಸ ಗಮನಾರ್ಹ ಕೃತಿಗಳಾಗಿವೆ. ಮೋಸ್ಟ್ ಸಿಗ್ನಿಫಿಕೆಂಟ್ಲಿ ವಚನ ಲಿಟರೇಚರ್ ರೋಸ್ ಟು ಪ್ರಾಮಿನೆನ್ಸ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಥ್ರೂ ಸೋಷಿಯಲ್ ರೆವಲ್ಯೂಷನರೀಸ್ ಲೈಕ್ ಬಸವಣ್ಣ, ಅಕ್ಕ ಮಹಾದೇವಿ ಆ್ಯಂಡ್ ಅಲ್ಲಮ ಪ್ರಭು. ಅಷ್ಟೇ ಅಲ್ಲದೆ ಬಹುಮುಖ್ಯವಾಗಿ ಬಸವಣ್ಣ, ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭುವಂತಹ ಸಮಾಜ ಸುಧಾರಕರ ಮೂಲಕ ವಚನ ಸಾಹಿತ್ಯ ಈ ಅವಧಿಯಲ್ಲಿ ಪ್ರಾಮುಖ್ಯತೆಗೆ ಬಂದಿತು. ಇದಿಷ್ಟು ಸಹ ಈ ಒಂದು ಪಾಠದ ಪ್ರಶ್ನೋತ್ತರಗಳಾಗಿದೆ. ಫ್ರೆಂಡ್ಸ್, ನಾನು ಬಹಳಷ್ಟು ಜನರ ಒಂದು ಕಮೆಂಟ್ ಮೇರೆಗೆ ಪ್ರಶ್ನೋತ್ತರಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ನನ್ನ ಈ ಸಣ್ಣ ಒಂದು ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಅಥವಾ ನಾನು ಎಕ್ಸ್ಪ್ಲೇನ್ ಮಾಡ್ತಿರುವಂಥ ಕ್ವಶನ್ ಆನ್ಸರ್ಸ್ಗಳನ್ನು ಕನ್ನಡದಲ್ಲಿ ನಿಮಗೆ ಅರ್ಥವಾದಲ್ಲಿ ಪ್ಲೀಸ್ ನನ್ನ ಒಂದು ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆಯೇ ಕಮೆಂಟ್ ಮಾಡಿ ನಿಮಗಿನ್ನೂ ಯಾವ ಒಂದು ತರಗತಿಯ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ಸ್ಗಳು ಬೇಕು ಅಂತ ಹೇಳಿಬಿಟ್ಟು, ಆಮೇಲೆ ಇದೇ ರೀತಿ ನಾನು ಇಂಗ್ಲೀಷ್ನಲ್ಲಿರುವಂತಹ ಕ್ವಶನ್ ಆನ್ಸರ್ಸ್ಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾ, ಈ ರೀತಿಯಾದಂತಹ ವೀಡಿಯೋಸ್ಗಳನ್ನು ನಾನು ಮುಂದುವರಿಸಬೇಕಾ ಅನ್ನೋದನ್ನು ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನನಗೆ ಮುಂದಿನ ಒಂದು ವೀಡಿಯೋಸ್ಗಳನ್ನು ಮಾಡೋಕ್ಕೆ ಪ್ರೇರಣೆ ಸಿಗತ್ತೆ. ಹಾಗಾಗಿಬಿಟ್ಟು ನನಗೆ ಬಹಳ ಸಂತೋಷವಾಗುತ್ತೆ. ಈ ಒಂದು ಚಿಕ್ಕ ಪ್ರಯತ್ನ, ನಮ್ಮ ಕಷ್ಟ ಅಷ್ಟೇನು ದೊಡ್ಡದಲ್ಲ, ಬಟ್ ನಿಮ್ಮ ಒಂದು ಕಮೆಂಟ್ ನೋಡಿದ ತಕ್ಷಣ ನಮಗಾಗುವಂತಹ ಸಂತೋಷ ಇದೆಯಲ್ಲ, ಅದು ಅಪಾರವಾಗಿದೆ. ಹಾಗಾಗಿಬಿಟ್ಟು ಪ್ಲೀಸ್ ನೀವೊಂದು ಸ್ವಲ್ಪ ಟೈಮ್ ತಗೊಂಡು ಒಂದೇ ಒಂದು ಮೆಸೇಜ್, ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿಯವರೆಗೆ ನನ್ನ ಚಾನಲನ್ನು ವೀಕ್ಷಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಪ್ರೀತಿ ಸದಾ ನಮ್ಮ ಚಾನಲ್ ಮೇಲಿರಲಿ, ನಮ್ಮ ಮೇಲಿರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು.